ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಬಹಳ ಶಾಂತವಾಗಿ ಇರಬೇಕು ಅಂತ ಹೇಳಿ ಏನೋ ಯೋಚನೆ ಮಾಡ್ತೀರಿ, ಆದರೆ ಆಗೋದಿಲ್ಲ. ಹಲವಾರು ಸಂದರ್ಭಗಳಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆಯಾಗುತ್ತೆ. ಬೇರೆಯವರು ನಿಮ್ಮನ್ನು ಕೆರಳಿಸ್ತಕ್ಕಂತಹ ಸಮಯ, ಸಂದರ್ಭ, ವಾತಾವರಣ ಅಲ್ಲಿ ಉತ್ಪತ್ತಿಯಾಗ್ತಕ್ಕಂಥದ್ದು. ಹಾಗಾಗಿ ನೀವು ಎಷ್ಟೇ ಸಮಾಧಾನವಾಗಿರಬೇಕು ಅಂತ ಹೇಳಿ ಆಲೋಚನೆ ಮಾಡಿದರೂ ಕೂಡ ಅದಕ್ಕೆ ಅವಕಾಶ ಆಗದೇ ಇರತಕ್ಕಂಥದ್ದು. ಆದ್ದರಿಂದ ಸಿಟ್ಟಿಗೆ ಏಳುವ ಪರಿಸ್ಥಿತಿ ಹೆಚ್ಚಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸಿಟ್ಟಿನ ಅಥವಾ ಕೋಪದ ಕೈಗೆ ನಿಮ್ಮ ಬುದ್ಧಿಯನ್ನು ಕೊಡಬೇಡಿ ಅಂತಕ್ಕಂತಹ ಎಚ್ಚರಿಕೆ ಇಲ್ಲಿದಾಗಿರುತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಗಣನೀಯವಾದಂತಹ ಲಾಭವನ್ನು ನೋಡ್ತೀರಿ. ಅದು ಸ್ವಾಭಾವಿಕವಾಗಿ ನಿಮಗೆ ಸ್ವಲ್ಪ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮನೆಯವರ ಸಲಹೆ ಬಹಳ ಉಪಯುಕ್ತ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಅದಿಲ್ಲದೆ ಮನೆಯವರ ಮಾತನ್ನು ತಾತ್ಸಾರ ನೀವು ಮಾಡಿದಿರಿ ಅಂತಾದರೆ ನಿಮ್ಮ ವ್ಯವಹಾರದಲ್ಲಿ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಯಾಕೆ ಅಂತಂದರೆ ಆ ವಿಚಾರಗಳು, ಲೆಕ್ಕಾಚಾರಗಳು ಬಹಳ ಗೌಪ್ಯವಾಗಿದ್ದರೆ ಸಮಸ್ಯೆಯನ್ನು ಎದುರಿಸಬೇಕಾದಂಥದ್ದು, ಕೇಳದಂಥವರಿಗೆಲ್ಲ ಉತ್ತರವನ್ನು ಹೇಳಬೇಕಾದಂತಹ ಸ್ಥಿತಿಯನ್ನು ತಂದುಕೊಡ್ತೀರಿ. ಅದು ಬೇಡ ಅನ್ನುವಂಥದ್ದು ಇಲ್ಲಿಯ ವಿಚಾರ. ಧ್ಯಾನದ ಮೊರೆ ಹೋಗಿ ಮನಸ್ಸು ನಿರ್ಮಲವಾಗಲಿ, ಪ್ರಶಾಂತವಾಗಲಿ, ಯುಕ್ತಾಯುಕ್ತತೆಗಳನ್ನು ಬಹಳ ವಿವೇಚನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕಾರ್ಯಪ್ರವೃತ್ತರಾಗಿ ಯಾವುದೇ ನಿರ್ಧಾರವನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ತಾತ್ಸಾರ ಧೋರಣೆ ಅಥವಾ ಆಲಸ್ಯ ಆರೋಗ್ಯವನ್ನು ಸರಿ ಮಾಡಿಕೊಳ್ಳೋದಕ್ಕೂ ಬಿಡುವುದಿಲ್ಲ. ಆ ರೀತಿಯಲ್ಲಿ ನಿಮಗೆ ತೊಂದರೆಯನ್ನು ಮಾಡ್ತಾ ಇರ್ತಕ್ಕಂಥದ್ದಾಗತ್ತೆ. ಸರಿಸುಮಾರು ಒಂದು 2 ವರ್ಷಗಳಿಂದ ಇದ್ದಂತಹ ಕಾಲು ನೋವು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಅದರ ಬಗ್ಗೆ ಸರಿಯಾದಂತಹ ವೈದ್ಯಕೀಯ ಸಲಹೆಯನ್ನು ಪಡ್ಕೊಳ್ಳಿ. ಸರಿಯಾದ ರೀತಿಯಲ್ಲಿ ಔಷಧೋಪಚಾರಗಳನ್ನು ಮಾಡಿ. ಔಷಧೋಪಚಾರಗಳನ್ನು ಯಾರೂ ತಾತ್ಸಾರ ಮಾಡದೇ ಇರ್ಬೋದು, ಆದರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಕ್ರಮ ಇರುತ್ತೆ. ಆ ರೀತಿಯಲ್ಲಿ ಅದನ್ನು ಸರಿಯಾಗಿ ಅನುಸರಿಸ್ತಕ್ಕಂಥದ್ದು ಒಳ್ಳೆಯದು. ಹೊಸ ವಾಹನ ಖರೀದಿಯ ಮಾತುಕತೆ ಬರುತ್ತೆ. ಅದು ಅಥವಾ ಖರೀದಿ ಮಾಡಿರ್ತಕ್ಕಂತಹ ಹೊಸ ವಾಹನದ ಬಗ್ಗೆ ಮಾತನ್ನು ಆಡಬಹುದು. ಅದು ನಿಮಗೆ ಒಂದಷ್ಟು ಸಂತೋಷವನ್ನು, ಏನೋ ಒಂದು ರೀತಿಯ ಹೊಸ ಉತ್ಸಾಹವನ್ನು ಹುಟ್ಟಿ ಹಾಕ್ತಕ್ಕಂಥದ್ದಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಜಗಳ ಆಗತ್ತೆ. ಅದು ಆದಷ್ಟು ಬೇಡ, ಅದನ್ನು ದೂರ ಮಾಡಿ. ಯಾಕೆ ಅಂತಂದರೆ ಪ್ರಶಾಂತವಾಗಿರತಕ್ಕಂತಹ ಮನೆಯ ವಾತಾವರಣವನ್ನು ಯಾಕೆ ಹಾಳು ಮಾಡ್ತೀರಿ? ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಸಂತೋಷದ ಸಮಯ ಇರಬೇಕಾದಂಥದ್ದು. ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವನ್ನು ಮಾಡಿಕೊಳ್ತಕ್ಕಂಥದ್ದು ಸರಿಯಾಗೋದಿಲ್ಲ. ಆತುರವಾದಂತಹ ಕೆಲಸಗಳಿಂದ ವಸ್ತು ನಷ್ಟವಾಗುತ್ತೆ. ಏನೋ ತುಂಬ ಆತರವಾಗಿ ಏನೋ ಕೆಲಸ ಮಾಡಲಿಕ್ಕೆ ಹೋಗೋದು, ಆ ವಸ್ತು ಏನೋ ಬಿದ್ದು ಹೋಗೋದು, ಅಥವಾ ಬೆಲೆ ಬಾಳ್ತಕ್ಕಂತಹ ವಸ್ತು ನಷ್ಟವಾಗೋದು, ಈ ರೀತಿಯ ಅನುಭವ ನಿಮಗೆ ಈ ದಿವಸ ಆಗುವಂಥದ್ದಾಗತ್ತೆ. ನಿಮ್ಮ ಕೋಪ ಏನಿದೆ ಅದನ್ನು ಮಕ್ಕಳ ಮೇಲೆ ತೀರಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮ ಕೋಪಕ್ಕೆ ಕಾರಣವನ್ನು ಹುಡುಕಿ ತಾಳ್ಮೆಯಿಂದ ವರ್ತಿಸಬೇಕು. ಮಕ್ಕಳ ಮೇಲೆ ಆ ಕೋಪ ಏನಾದರೂ ತೀರಿಸ್ಲಿಕ್ಕೆ ಹೋದರೆ ತೊಂದರೆಯಾಗ್ತಕ್ಕಂಥದ್ದಿದೆ. ಆದ್ದರಿಂದ ಅದು ಬೇಡ. ಇಂದ್ರಾಕ್ಷಿ ಸ್ತೋತ್ರವನ್ನು ಪಠನೆ ಮಾಡಿ. ಒಂದು ವೇಳೆ ಅದು ನಿಮಗೆ ಗೊತ್ತಿಲ್ಲ, ಬರುವುದಿಲ್ಲ ಅಂತಾದರೆ ಆ ಸ್ತೋತ್ರವನ್ನು ಕೇಳಿಕೊಳ್ಳಿ, ಶುಭವಾಗಿ. ಮಿಥುನ ರಾಶಿ, ಬೇರೆಯವರ ವಿಷಯ, ಅದು ಬೇಡದೇ ಇರತಕ್ಕಂತಹ ವಿಷಯ ಅಂದುಬಿಟ್ರೆ ನಿಮಗೆ ತುಂಬ ಸಂತೋಷವಾಗುತ್ತೆ. ಬೇರೆಯವರಿಗೆ ಏನೋ ತೊಂದರೆ ಆಯಿತು, ಬೇರೆಯವರು ಏನೋ ಸಮಸ್ಯೆನಲ್ಲಿದ್ದಾರೆ, ಅವರಿಗೇನೋ ಒಂದಷ್ಟು ಹಣ ನಷ್ಟವಾಯಿತು, ಈ ರೀತಿಯ ವಿಚಾರಗಳು ವಿಕೃತವಾದಂತಹ ಸಂತೋಷಕ್ಕೆ ಕಾರಣವಾಗುತ್ತೆ. ಅದು ಸಮಾಜದಲ್ಲಿ ಒಳ್ಳೆಯದಲ್ಲ. ಆದರೆ ನಿಮ್ಮ ಮನಸ್ಥಿತಿ ಹಾಗೇ ಇರುತ್ತೆ. ಇವತ್ತು ಬೇರೆಯವರಿಗೇನೋ ತೊಂದರೆ ಆಯಿತು ಅಂತಂದರೆ ನೀವು ಖುಷಿ ಪಡುವಂಥದ್ದು. ಖಂಡಿತವಾಗಿ ಆ ರೀತಿಯ ವಿಕೃತವಾದಂತಹ ಸಂತೋಷ ಬೇಡವೇ ಬೇಡ. ಮಕ್ಕಳ ಜೊತೆ, ಕುಟುಂಬ ಸದಸ್ಯರ ಜೊತೆಯಲ್ಲಿ ಅನಗತ್ಯವಾದಂತಹ ವಿಚಾರವನ್ನು ಚರ್ಚೆ ಮಾಡ್ತೀರಿ.
ಮಕ್ಕಳ ಜೊತೆಯಲ್ಲೂ ಬೇಡದೇ ಇರತಕ್ಕಂತಹ ವಿಷಯ, ಮನೆಯಲ್ಲಿ ಬೇರೆಯವರ ಸದಸ್ಯರ ಜೊತೆಯಲ್ಲೂ ಕೂಡ ಬೇಡದೇ ಇರತಕ್ಕಂತಹ ವಿಚಾರವನ್ನೇ ಚರ್ಚೆ ಮಾಡ್ತೀರಿ. ಇದರಿಂದ ಸಮಯ ವ್ಯರ್ಥವಾಗುತ್ತೆ ಹೊರತು ಮನಸ್ಸು ಕೆಟ್ಟು ಹೋಗುತ್ತೆ ಹೊರತು ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ. ಮಕ್ಕಳ ಮೇಲೂ ಕೂಡ ಇದು ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಮನೆಯ ವಾತಾವರಣ ಹಾಸ್ಯಾಸ್ಪದವಾಗುತ್ತೆ. ಮನೆಯಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಕರ್ತವ್ಯಗಳಿದೆ, ಜವಾಬ್ದಾರಿ ಇದೆ. ಅವೆಲ್ಲವನ್ನು ನೀವು ಬಗೆಹರಿಸ್ಕೊಳ್ಬೇಕಾಗಿದೆ. ಅವೆಲ್ಲವನ್ನು ಬಿಟ್ಟು ಬೇರೆ ವಿಚಾರಗಳಲ್ಲಿ ನೀವು ತೊಡಗಿದ್ದೀರಿ ಅಂತ ಆದರೆ ಅದು ಹಾಸ್ಯಾಸ್ಪದ ಅಲ್ಲವೇ? ಬೇರೆಯವರು ಟೀಕೆ ಮಾಡ್ತಕ್ಕಂಥದ್ದಲ್ವೇ? ಅದಕ್ಕೆ ಅವಕಾಶಗಳು ಬೇಡ ಅಂತಕ್ಕಂಥದ್ದು. ಉನ್ನತ ಶಿಕ್ಷಣವನ್ನು ಮಾಡಬೇಕು, ಪಡಿಬೇಕು ಅಂತಕ್ಕಂತಹ ವಿದ್ಯಾರ್ಥಿಗಳ ಮನಸ್ಥಿತಿ ಈ ದಿವಸ ಬಹಳ ಕೋಮಲವಾಗಿರುತ್ತೆ. ಅದಕ್ಕೆ ಅನುಕೂಲವಾಗುತ್ತೆ. ಹೈಯರ್ ಎಜುಕೇಷನ್ ಮಾಡಬೇಕು ಅಥವಾ ಸ್ಟೇಟ್ಸ್ನಲ್ಲಿ ಓದಬೇಕು ಅಥವಾ ಬೇರೆ ಇನ್ಯಾವುದೋ ವಿಚಾರಗಳನ್ನು ನಾನು ವಿಷಯ ಸಂಗ್ರಹ ಮಾಡುವ ದೃಷ್ಟಿಯಿಂದ ಅಧ್ಯಯನ ಮಾಡಬೇಕು ಅಂತ ಎಲ್ಲ ಇದ್ದರೆ ಅದೆಲ್ಲವುದಕ್ಕೆ ಪೂರಕವಾದಂತಹ ವಾತಾವರಣ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಗಳು ಬಂದಾಗ ಬಹಳ ತಾತ್ಸಾರದಿಂದ ನೋಡ್ತೀರಿ, ಅದು ಪ್ರಯೋಜನ ಆಗೋದಿಲ್ಲ. ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನಾವು ಕೃತಜ್ಞತಾ ಭಾವನೆಯಿಂದ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಬೇಕು. ಆಗ ಮಾತ್ರ ಮನಸ್ಸಿಗೆ ಸಮಾಧಾನ ಸಿಗ್ತಕ್ಕಂಥದ್ದು. ವಿವೇಚನೆಯಿಂದ ಯಾವುದೇ ವಿಷಯವನ್ನು ಯೋಚನೆ ಮಾಡಲಿಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ಅದನ್ನು ಮರೆತು ಧೋರಣೆಯಿಂದ ತಾತ್ಸಾರ ಭಾವನೆಯಿಂದ ನೋಡಿದಾಗ, ತುಚ್ಛೀಕರಿಸಿದಾಗ ನಮಗೆ ಮಾನಸಿಕವಾಗಿ ಸಮಾಧಾನ ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ನಿಮ್ಮ ಆಲೋಚನೆಯೇ ಬೇರೆ, ನೀವು ನಡ್ಕೊಳ್ಳುವಂತಹ ರೀತಿಯೇ ಬೇರೆ, ಆಡುವಂತಹ ಮಾತೇ ಬೇರೆ. ಮನಸ್ಸಿನಲ್ಲಿ ಒಂದು ಯೋಚನೆ ಮಾಡ್ತೀರಿ, ಬಾಯಲ್ಲಿ ಇನ್ನೊಂದು ಮಾತಾಡ್ತೀರಿ, ಕಾರ್ಯರೂಪಕ್ಕೆ ಬಂದಾಗ ಅದು ಎರಡನ್ನು ಹೊರತಾಗಿ ನೀವು ಮಾಡ್ತೀರಿ. ಇದು ಯಾವುದೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ನಡ್ಕೊಳ್ತೀರಿ. ಕೊನೆಗೆ ನೀವೇ ಬೇಸರ ಪಡ್ತೀರಿ. ಅದು ಬೇಡ. ಆ ವಿವೇಚನೆಯಿಂದ ವರ್ತಿಸಬೇಕಾದಂತಹದ್ದು ಬಹಳ ಮುಖ್ಯವಾಗುತ್ತೆ. ನಿಮಗೆ ಅನುಕೂಲವಾದಾಗ ಯಾವುದಾದ್ರೂ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ, ಅಲ್ಲಿರತಕ್ಕಂತಹ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಇರತಕ್ಕಂತಹ ಪಾಪ ಪರಿಹಾರವಾಗಲಿ. ಪಾಪಾಪಹಾರಿ ಮಹಾವಿಷ್ಣು ನಿಮ್ಮೆಲ್ಲ ಪಾಪಗಳನ್ನು ತೊಳೆದು ಶುದ್ಧ ಮನಸ್ಕರನ್ನಾಗಿ ನಿಮ್ಮನ್ನು ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಭಾವನಾತ್ಮಕವಾದಂತಹ ವಿಚಾರಗಳಾಗಲಿ, ಭಾವನಾತ್ಮಕವಾದಂತಹ ವಾತಾವರಣಗಳಾಗಲಿ ಯಾವುದೂ ಕೂಡ ಬೇಡ. ಆ ರೀತಿಯ ಭಾವನಾತ್ಮಕವಾದಂತಹ ಸಂಬಂಧಗಳು ತತ್ಕಾಲದಲ್ಲಿ ಮಾತ್ರ ಖುಷಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸೆಂಟಿಮೆಂಟಲ್ ರಿಲೇಷನ್ಶಿಪ್ ಅಂತ ಏನು ಹೇಳ್ತೀವಿ, ಅದು ತತ್ಕಾಲದಲ್ಲಿ ಮಾತ್ರ. ಶಾಶ್ವತವಾಗಿರತಕ್ಕಂತಹ ಬಂಧುತ್ವ ಅಲ್ಲಿ ಆ ಒಂದು ಉತ್ಸುಕತೆ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಸಹೋದ್ಯೋಗಿಗಳನ್ನು ಪೂರ್ಣವಾಗಿ ಅವಲಂಬಿಸ್ಕೊಳ್ಬಾರ್ದು. ಯಾಕೆ ಅಂತಂದರೆ ಅವರನ್ನು ನಂಬಿ ನೀವು ಯಾವುದಾದ್ರೂ ಜವಾಬ್ದಾರಿಯನ್ನು ಕೊಟ್ರಿ ಅಂತಾದರೆ ಅಲ್ಲಿ ಆಗ್ತಕ್ಕಂತಹ ಅನಾಹುತಗಳಿಗೆ, ತೊಂದರೆಗಳಿಗೆ ನೀವೇ ಕಾರಣರಾಗ್ತೀರಿ. ಅದರಿಂದ ಆ ತಪ್ಪನ್ನು ಬೇರೆಯವರ ಮೇಲೆ ಹೊರಿಸಲಿಕ್ಕೆ ಅವಕಾಶಗಳು ಬೇಡ. ಅದರಿಂದ ನಿಮ್ಮ ಕರ್ತವ್ಯವನ್ನು ನೀವೇ ಮಾಡಿ. ಅವಲಂಬನೆ ಬೇಕು, ಆದರೆ ಸ್ವಾವಲಂಬನೆ ಬಹಳ ಮುಖ್ಯವಾಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಆಸಕ್ತಿ ಹೆಚ್ಚಾದಷ್ಟು ಕೆಲಸದಲ್ಲಿ ಆದಾಯ ಇದೆ. ಯಾವ ಕೆಲಸವನ್ನು ಬಹಳ ಪರಿಶ್ರಮಪಟ್ಟು ತುಂಬ ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳು ಇರತಕ್ಕಂಥದ್ದಾಗತ್ತೆ. ಬೇರೆ ದಿನಕ್ಕಿಂತ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಪ್ರಗತಿ ಅಂತಕ್ಕಂಥದ್ದನ್ನು ಕಾಣ್ತೀರಿ. ಅದೇ ವೃತ್ತಿಯನ್ನು ಮಾಡ್ತೀರಿ, ಆದರೆ ಇವತ್ತು ಅದು ಹೆಚ್ಚಿನ ಒಂದು ಅಭ್ಯುದಯವನ್ನು ಸೂಚ್ಯವಾಗಿ ಹೇಳ್ತಕ್ಕಂಥದ್ದಾಗತ್ತೆ. ಮನೆಯವರ ಪ್ರೀತಿ, ಅವರ ವಿಶ್ವಾಸ ಗಳಿಸುವಿಕೆ, ಈ ವಿಚಾರದಲ್ಲಿ ತುಂಬ ಪ್ರಯತ್ನ ಮಾಡ್ತೀರಿ, ವಿಫಲರಾಗ್ತೀರಿ. ನಿಮ್ಮ ಬಗ್ಗೆ ಮನೆಯವರಿಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇಲ್ಲದೇ ಇರೋ ಹಾಗೆ ಮಾಡ್ಕೊಂಡಿರ್ತೀರಿ. ಇವತ್ತು ಅದಕ್ಕೋಸ್ಕರವಾಗಿ ಹಂಬಲಿಸ್ತೀರಿ, ಆದರೆ ಯಾರೂ ಕೂಡ ಅದಕ್ಕೆ ಸ್ಪಂದಿಸೋದಿಲ್ಲ. ನೀವು ವಿಫಲರಾಗ್ತೀರಿ ಅಂತಕ್ಕಂಥದ್ದು. ನೀವು ಮಾರುತಿಯನ್ನು ಬಹಳ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಎಂಬುದಾಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿದರೆ ನಿಮ್ಮ ಕೆಲಸದಲ್ಲಿ ಒಂದಷ್ಟು ಧೈರ್ಯ ನಿಮಗೆ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಶುಭವಾಗಿ.